ಮಗ ನಾಗರಾಜ ಹೈಕ್ಳು ಇಲ್ಲಿ ಭಾರಿ ಹಠ ಹಿಡಿತಾ ಕೂತವೆ. ಇನ್ನೊಂದು ವಾರ ಬಿಟ್ಕೊಂಡು ನಾನು ಬರ್ತೀನಿ. ನೀನು ಹೋಗಿ ನಿಮ್ಮ ಚಿಕ್ಕವನು ಬಿಟ್ಬಿಡು. ನಿಮ್ಮ ಅಪ್ಪ ಬೇರೆ ಫೋನ್ ಮಾಡಿ ಕೈ ಅಂತ ಕೂತವನೆ. ಅಡುಗೆನೂ ಇಲ್ಲ, ಹಿಟ್ಟು ಇಲ್ಲ, ಸೊಪ್ಪು ಇಲ್ಲ, ನಂಗೆ ನಿಂತ್ಕೊಂಡ್ರೆ ಆದದ ಅಂತ. ಹೈಕ್ಳು ಭಾರಿ ಹಠ ಮಾಡ್ತಾ ಕೂತವೆ. ನಿಮ್ಮ ಅತ್ತೆ ಅತ್ತಾಗಿತ್ತ ಊರಾಗ ದೇವಿ ಒಬ್ಬಳ ಕಲೆಯ ಹೈಕ್ಳು ಸಂಭಾಳ್ಸಕ್ಕೆ ಆಯ್ತಿಲ್ಲ. ನೋಡಿದ್ಮೇಲೆ ನಾವಿದ್ದೆಯ ಭಾರಿ ಹಿಂಸೆ ಆಯ್ತದೆ. ಹೈಕ್ಳು ಮಕ್ಕಳು ನೋಡ್ಕೊಳಕ್ಕೆ ಮುಟ್ಟಕ್ಕೆ ಉಣ್ಣಕ್ಕೆ ಕೊಡೋಕ್ಕಿಲ್ಲ, ತಿನ್ನಕ್ಕೆ ಕೊಡೋಕ್ಕಿಲ್ಲ. ಅದಕ್ಕೆ ನಾನು ಇದ್ದರೆ ಹೊಸಿ ಏನಾರು ಸರಿ ಆಯ್ತದೆ. ಅದೇನಾದ್ರು ಕೆಲಸ ಮನೆ ಕೆಲಸ ಮಾಡ್ಕೊಂಡ್ರೆ ಹೈಕ್ಳು ಮಕ್ಕಳು ನೋಡ್ಕೊಳಕ್ಕಾರು ಆಯ್ತದೆ. ಅದಕ್ಕೆ ಕತೆ ನೀನು ಹೋಗು. ನೀನು ಬರಂಗಿದ್ರೆ ಒಂದು ವಾರ ಬಿಟ್ಟು ಬಾ. ನೀನು ಹೈಕ್ಳು ಮಕ್ಕಳು ನೀನು ಎಡ್ತೀನಿ ನೋಡ್ದಂಗೆ ಆಯ್ತದೆ, ನಾನು ಕರ್ಕೊ ಹೋದಂಗೆ ಆಯ್ತದೆ. ಆಯ್ತಾ? ಒಂದು ಸ್ವಲ್ಪ ದಿವಸ ಗಂಟ ಇಲ್ಲೇ ಉಳ್ಕೊತೀನಿ. ಅಪ್ಪ ಇರ್ಲಿ ಬಿಡು, ಅದು ಯಾಕಂಗಾಡಿ ನಮ್ಗೇನು ತೊಂದರೆ, ನಮ್ಗೇನು ತೊಂದರೆ ಇಲ್ಲ ಕತೆ. ಆದರೆ ನಾವು ಅದೇ ಹೇಳ್ತಿದ್ದು, ಇಲ್ಲೇ ಉಳ್ಕಳಿ ಅಂತ. ಬಪ್ಪ ನೀನು ಇದ್ಬಿಟ್ಟು ಹೋಗುವಂತೆ. ಬೀಗ್ರೆ ಬನ್ನಿ. ಅಲ್ಲ ಆಗ್ಲಿಂದ ನೀವೇ ನೋಡ್ತಾ ಇದ್ದೀರಿ, ಒಂದೇ ಸಮಯ ಹೆಂಗೆ ಫೋನ್ ಮಾಡ್ತಾ ಕೂತವ್ರೆ. ಇರಿ ಹೋಯ್ತೀನಿ. ಹೊಸ ದಿವಸನೆಲ್ಲ ಏನು ಮಾಡ್ಕೊಂಡಿದಾರೋ ಕಾಣೆ. ಆಮೇಲೆ ಹೊಲ ಮನೆಗೆ ಹೋಗಿದಾರೋ ಏನೋ, ಇಟ್ಟು ಸೊಪ್ಪು ಇಲ್ಲ ಅವ್ರಿಗೆ. ಬರ್ತೀನಿ ಕತೆ. ಇನ್ನೊಂದು 15 ದಿವಸ ತಿಂಗಳು ಬಿಟ್ಕೊಂಡು ಇಟ್ಲು ನೋಡೋಕೆ ಬರ್ತೀನಿ. ಸರಿ ಕಣತೆ. ಮತ್ತೆ ಹೊರಡದ ಸರಿ ಕತೆ. ಹೋಗಿದ್ ಬಾ. ಮನೆ ಇದ್ದಕ್ಕ ಹೊಲ್ದಿಕ್ಕ ಹುಷಾರು. ಅಚ್ಚುಕಟ್ಟಾಗಿ ಬಾಕಿಕ್ಲ ಹಾಕೋ, ಇಟ್ಲದೆಲ್ಲ ಬೀಗ ಹಾಕೋ. ಆಮೇಲೆ ಅವ್ರು ಬಂದರೆ ಅದು ಇದು ಅಂತ ಪುಸ್ಕ ಅಂತ ಕೊಡೋಕ್ಕೆಲ್ಲ ಹೋಗ್ಬೇಡ. ಸರಿ ಕತ್ ಬಿಡಿ. ಹಾಲಕ್ಕನ್ ಬಿದ್ದೆ ಬೇಡ ಅಂದ್ರೂ ಕೇಳಲಿಲ್ಲ. ತಲೆಕಾಲು ಸರ್ ಕೊಟ್ಟೆ ಬಿಟ್ರಲ್ಲ ನೀವು. ಅಲ್ಲ ನಾವಿಲ್ಲಿ ಉಂಡಿತಿಲ್ವಾ ಬೀಗ್ರೆ? ಅಣ್ಣವರು ಬರ್ಲಿಲ್ಲ, ಅವ್ರಸಿ ಉಣ್ಕೊಳ್ಳಿ ಬಿಡಿ. ನೀವು ಕೂಡ ಚೆನ್ನಾಗಿ ಮಾತಾಡ್ತಿದ್ದೀರಲ್ಲ, ಅವ್ರಸಿ ಊಟ ಗೀಟ ಮಾಡ್ಕೊಳ್ಳಿ, ತಗೊಂಡೋಗಿ. ಅದಕ್ಕೆ ಕತೆ ನಾ ಜಲ್ದಿ ಮಾಡಿದ್ದು. ಆಮೇಲೆ ಹೊಸ ಜಾಸ್ತಿನೂ ಮಾಡಿನಿ ಕತೆ. ಸರಿ ಕಣಮ್ಮ, ಹೊರಡದ ಮತ್ತೆ. ಹುಷಾರು, ನಿಧಾನ ಕರ್ಕೊ ಹೋಗು. ಸರಿ ಕನಕರಾಜ, ಹುಷಾರು. ಸರಿ ಕಣತೆ, ಸರಿ ಕತೆ. ಹೋಗಿ ಅದು ಹೇಳ್ಬಿಡಿ, ನನ್ನ ಐಕ್ಳಿಗೂ ಹೇಳ್ಬಿಡಿ. ಸರಿ ಕಣ್ಬಿಗ್ರೆ, ಹುಷಾರು. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಣ್ಣವ್ರನ್ನ ಕರ್ಕ ಬನ್ನಿ. ಸರಿ ಸರಿ. ಇಲ್ಲೇ ನಿಲ್ಸು, ಇಲ್ಲೇ ಇಳ್ಕತ್ತೀನಂತೆ. ಸರಿ ಕಣ್ಚಿಕವ, ತಳು ಅಪ್ಪಗಿಪ್ಪ ಸರಿ ಕಟ್ಟಾಕಿದ್ರೆ ಉಸಿ ಉಲ್ತಂತ ಹಾಕೊಂಡು ಬರ್ತೀನಿ. ಸರಿ ಕತ್ ಹೋಗು. ಅದು ಏನು ಮಾಡ್ಕೊಂಡಿದ್ದ ನಿಮ್ಮಪ್ಪ ಗೊತ್ತಿಲ್ಲ ಕತೆ. ಸರಿ, ಅನ್ನಗಿನ ಮಾಡ್ತೀನಿ, ಬಂದ್ಬಿಡು ಊಟ ಮಾಡುವಂತೆ ಬಿಸಿ ಬಿಸಿಯ. ನನಗೇನು ಜಾಸ್ತಿ ಮಾಡಕ್ಕೆ ಹೋಗ್ಬಿಡಿ, ಹೊಟ್ಟೆ ತುಂಬ್ದಂಗೆ ಅದೇ. ಒಸಿನೇ ಮಾಡಿ ನನಗೆ. ಒಸಿ ಹೊತ್ತಾಯ್ತಾ ಊಟ ಮಾಡಿ? ಅಲ್ಲಿ ಗಂಟ ಹೊಟ್ಟೆ ಹಸ್ಕತ್ತದೆ ಕತೆ. ಒಂದಿಷ್ಟು ಇಡ್ತಿರ್ತೀನಿ. ಸರಿ ಹೋಗಿ ನೋಡ್ಕೋಬೇಕು ಹಂಗೆ ಸರಿ ಸರಿ ಏನು ಮಾಡ್ತಿದ್ದವು ಅಂತ. ನಮ್ಮ ಅಟ್ಟಿಯಲ್ಲಿ ಇನ್ನೂ ಒಂದಿಂದ ಬಂದಿರುವ ಕಣ್ಣಲ್ಲ. ಇಷ್ಟೊತ್ತಾಯ್ತು, ಒಂದು ಫೋನ್ನಾರು ಮಾಡೋಣ. ಈಗ ಬಂದ್ರೆ ಬಡ್ಡಿ ಒಂಚೂರಾರು ಜ್ಞಾನ ಆಯ್ತದ. ಗಂಡನ್ಗೆ ಇಟ್ಟು ಸೊಪ್ಪು ಮಾಡೋರಿಲ್ಲ, ಮುಟ್ಟೋರಿಲ್ಲ ಅಂತ ಅಂದನೇ ಬಿಟ್ಬಿಟ್ಟು ಹೋಗಿ ಕೂತಾಳೆ. ಹೊಸ್ಕೊಂಡಿವ್ನಿ ಗೊತ್ತಾ? ಅಲ್ಲ ಕಣ್ಮರಯ್ಯ, ಬಂದ ತಕ್ಷಣ ಯಾತಿಕಂಗೆ ಜಗಳ ತೆಗ್ದಿವ್ರಿ? ಹೊಟ್ಲಿದ್ದಾಗ ಒಂದೊಂದ್ಸಲಿ ಇಡ್ಲಿ ತಿನ್ಕೊಬತ್ತೀನಿ, ಅದು ತಿನ್ಕೊಬತ್ತೀನಿ, ಬೋಂಡ ತಿನ್ಕೊಬತ್ತೀನಿ ಅಂತ ಹೋಟ್ಲಿಗೆ ಹೋಗಿ ಕೂತ್ಕೊತಿದ್ರಿ. ಹಂಗೆ ಒಂದು ದಿವಸ ಇಡ್ಲಿ ತಿನ್ಕೊಂಡಿದ್ರಿ ಏನಾಯ್ತಿತ್ತು? ಇಲ್ಲಾಂದ್ರೆ ಕಂಬ್ಳಿ ಹಟ್ಟಿಗೆ ಹೋಗಿವ್ರಿ. ಕಂಬ್ಳಿ ಹಟ್ಟಿಗೆ ಹೋಗ್ಬಿಟ್ಟು ಒಂದಿಷ್ಟು ಉಣ್ಕೊಬಂದಿದ್ರೆ ಆಯ್ತಿತ್ತಿಲ್ವಾ? ಏನು ಇಕ್ಕಲ್ಲ ಅಂತಿಲ್ಲ ಕಂಬ್ಳಿ. ಚೆನ್ನಾಗಿ ಮಾತಾಡ್ತಿದ್ರಿ. ನಾವು ಹೊರಡಕ್ಕೆ ನಿಂತ್ಕೊಂಡಿದ್ದು, ಅವರಯ್ಯ ಬೇಡ ಅವ್ರನ್ನ ಹಿಂಸೆ ಮಾಡಿಸಿ ಕೂಡ್ಸ್ಕೊಂಡಿದ್ರು. ಸರಿ ನಡೀರಿ, ಸಾರು ಕೊಟ್ಟವ್ರೆ, ಅನ್ನನೂ ಹಿಟ್ಟು ಮಾಡ್ಕೊಟ್ಟನಂತೆ ಬಿಸಿ ಬಿಸಿಯ. ಎಷ್ಟು ಕೋಪ ಗೊತ್ತಕೊಂಡ್ರೆ. ಅಯ್ಯೋ ಸರಿ ಕತ್ ನಡೀರಿ. ಸರಿ ಕತೆ, ಹೊಲದಿಂದ ಈಗ ಬಂದಿದ್ದೀರಿ ಏನಾಗದೆ? ಕಾಲಕ್ಕೆ ತೊಳ್ಕೊಂಡು ಬನ್ನಿ ಹೋಗಿ. ಇದು ಮಾಡ್ಕೊಟ್ಟನಂತೆ ಹಿಟ್ನುವೆ ಅನ್ನನುವೆ. ಸರಿ, ಹೂವು ಎಲ್ಲೋಯ್ತು? ಅತ್ತೇನ ಅಲ್ಲೇ ಉಳ್ಕೊಂಡ್ರು. ಏನ ಹೂವನದೇ ಕಾಲ ಇರ್ಸುಟ್ ಬಂದಿದ್ದೀನಿ ನೀನು? ಅದಕ್ಕೆ ಇರ್ಲಿ ಸುಮ್ಮನಿರಿ. ನೀವು ಯಾಕೆ ಕಂಗಾಡಿರಿ? ಚೆನ್ನಾಗದೆ. ಅದೇ ಹೊಸಿ ಇಟ್ಲು ಹೊಸಿ ಹಿಂಸೆ ಕೊಟ್ಟವ. ಅದೇ ಉಣ್ಣಾಕ್ ಬಿಡ್ತಾಯಿಲ್ಲ, ತಿನ್ನಕ್ ಬಿಡ್ತಾಯಿಲ್ಲ. ದೇವಿನ ಹರ್ಚ್ಕೊತವೆ. ಅವ್ರವ್ವ ಮನೆ ಕೆಲಸ ಮಾಡ್ಕೊಂಡ್ರೆ ಅಡ್ಗಿಡ್ಗೆ ಮಾಡಿದ್ರೆ ಇಟ್ಲನ್ನ ಎರಡನೇ ಎತ್ಕ ಕೂತ್ಕೊಳಕ್ಕಾಗದ ದೇವಿಗೆ? ನಾವು ನೋಡ್ಲಿಲ್ವಾ? ಅದಕ್ಕೆ ಒಂದಷ್ಟು ದಿವಸ ಇದ್ಬಿಟ್ಟು ಬರ್ತೀನಿ ಅಂತ ಹೇಳದೆ ಬರ್ತದೆ. ನಡೀರಿ,
ನೀವು ಯಾತಿಗೆ ಹಂಗಾಡಿರಿ ನೀವು ಸಣ್ಣ ಮಗುವ ಅವ್ವ ಅವ್ವ ಅಂತಿದ್ದೀರಲ್ಲ. ಸರಿ ಅದು ಬಿಟ್ಟಾಕು. ಐಕ್ಲಾಗಿದ್ದಾವು ಚೆನ್ನಾಗಿದ್ದಾವ. ಹ್ಞೂ ಹೊಸಿ ಚೆನ್ನಾಗಿದಾವೆ, ಭಾರಿ ಚೆನ್ನಾಗವೆ. ಏನು ಮುದ್ದಾಗವೆ, ಭಾರಿ ಚೆನ್ನಾಗವೆ. ಹೊಸಿ ಹೊಟ್ಟೆ ಉಸ್ತವೆ ಅನ್ನೋದು ಬಿಟ್ರೆ ಹೊಸಿ ಚೆನ್ನಾಗಿಲ್ಲ. ಓ ಹಂಗಿರೆ ನನ್ನ ಮೊಮ್ಮಕ್ಕಳು ಭಾರಿ ಚೆನ್ನಾಗವೆ ನಂಗದೆ. ಚೆನ್ನಾಗವೆ. ನೀವು ಬನ್ನಿ ಅಂದ್ರೆ ಬರಕ್ಕೂ ಇಲ್ಲ ಮುಟ್ಟಕ್ಕೂ ಇಲ್ಲ. ಇಲ್ಲ ಇಲ್ಲ, ಈ ಸಲ ಹೋಯ್ತೀನಿ, ನೋಡಕ್ಕೆ ಹೋಯ್ತೀನಿ. ನಾಗರಾಜನೆಲ್ಲ ಇರಿಸ್ಬಿಟ್ಟು ಹೊಸ ದಿವಸ ನೋಡ್ಕಪ್ಪ ನೀನು, ನಾನು ಹೋಗಿ ಐಕ್ಳು ನೋಡ್ಕೊಬರ್ತೀನಿ ಅಂದ್ಬಿಟ್ಟು ಹೋಯ್ತೀನಿ. ಅಲ್ಲ ಇನ್ನೂ ಎಷ್ಟು ದಿವಸ ಆದದ್ದು ನಾನು ಐಕ್ಳು ಕರ್ಕೊಬರೋದು? ಏನೇನು ಭಾರಿ ದಿನ ಆಗಿಲ್ಲ ತಗೊಳ್ಳಿ, ಸ್ವಲ್ಪ ದಿವಸ ಕತೆ ಆಮೇಲೆ ಕರ್ಕ ಬಂದ್ಬಿಡೋದು. ಇನ್ನೇನು ಮಾಡೋದು, ಭಾರಿ ದಿವಸ ಇಸ್ಕೊಳ್ಳೋದು ಬೇಡ ಕತೆ, ಅವ್ರಿಗೂ ತೊಂದರೆಯ. ಆಮೇಲೆ ನಮ್ಮ ಮೈಕ್ಳಿಗೆ ಕರ್ಕ ಬರೋಕಾಯ್ತದೆ. ಹ್ಞೂ ಸರಿ ಕತೆ ನಡೀರಿ. ಇಟ್ಟು ಮಾಡ್ಕೊಟ್ಟನು ಹೊಸ ಕಟ್ಟಕೊಟ್ಟು ಅಮ್ಮಗೆ ಬಂದ್ಬಿಡಿ. ಕರ ಹೆಂಗಿದದು, ಚೆನ್ನಾಗಿದದ? ಹ್ಞೂ ಚೆನ್ನಾಗದೆ. ಅಲ್ಲ ನಮ್ಮ ಹುಟ್ಟಿಯವರು ಕೋಪ ಮಾಡ್ಕೊಂಡು ಏನು ಹುರ್ರ ಅಂತ ಮೈ ಮೇಲೆ ಬೀಳಾಕೋತಿದ್ರು. ಹೊಯ್ಕ್ಲು ಸುದ್ದಿ ಹೇಳಿದ ತಕ್ಷಣವ ನಾವು ಒಂಟೆಗೆ ಹೋಗದ ಮಾರಯ್ಯ. ಇನ್ನೊಂದ್ಸಲಿ ನಾನು ಹೋಯ್ತಿಲ್ಲ, ಅವನ್ನೇ ಕಳಿಸ್ತೀನಿ. ಹೋಗಿ ನೋಡ್ಕೊಬಪ್ಪ ನಿಮ್ಮ ಮೊಮ್ಮಕ್ಳ, ನಾನು ಹೊಸ ದಿವಸ ನೋಡ್ಕೊತೀನಿ ಅಂತ. ಕಾಂಬ್ಲಿಗಾರು ಫೋನ್ ಮಾಡಿ ಹೇಳಿಡ್ಬೇಕಾಯ್ತು, ನಿಮ್ಮ ಭಾವನಿಗೆ ಹುಸಿ ಸಾರು ಅನ್ನ ಕೊಟ್ಬಿಡು, ನಾವು ಊರಿಗೆ ಹೋಯ್ತಾವಿ ಅಂತ. ನಾವು ಹೇಳಿಲ್ವಲ್ಲ ಊರಿಗೆ ಹೋಯ್ತಾವಿ ಅಂತ. ಕಂಬ್ಳಿಗೇನು ಗೊತ್ತಾಗಿಲ್ಲ ಅನ್ನಂಗದ. ಇಲ್ಲ ಅಂದಿದ್ರೆ ಏನಾದ್ರು ತಂದು ಕೊಡೋಳು. ಬಿಡೋದಾಗಿ ಬಂದಲ್ಲ ಹುಸಿ ಬೈಕೊಂಡಿರಕ್ಕಿಲ್ಲ ನಮ್ಮ, ಭಾಳ ಚಂದ ಬೈದಾಕಿರ್ತಾರೆ. ಬರ್ನೂ ಇಲ್ಲ ಏನೂ ಇಲ್ಲ, ಹಿಟ್ಟು ಸೊಪ್ಪು ಮಾಡ್ಕೊಂಡಿಲ್ಲ ಅಂದ್ಬಿಟ್ಟು. ನಮ್ಮ ಹೊಟ್ಟೆಯವ್ಳು ಬೇರೆಯ ಐಕ್ಳು ಭಾರಿ ಚೆನ್ನಾಗವೆ ಅಂದ್ಲು. ನಾನು ನೋಡೋದು ಏನಾಗ್ಬಿಟ್ಟದೆ ನನಗೂ. ನಾನು ನೋಡ್ಬೇಕಾಯ್ತು ಐಕ್ಳೆ. ಏನು ಮಾಡೋದು ತಾಳು, ನನ್ನ 4-5 ದಿವಸ ನಾಗರಾಜನ್ಗೆ ಹೇಳ್ಬಿಟ್ಟು ಬೇಕಾದ್ರೆ ಹೋಗೋಕ್ಕಾಯ್ತದೆ. ಹೇಳ್ತೀನಿ ಬಡ್ಡಿ ಐಕ್ಳಿಗೆ ಇಲ್ಲಿಗೆ ಕರ್ಕೊಬಂದ್ಬಿಡಿ, ಐಕ್ಳು ದೇವಿನೂ ಅಂತ ಕೇಳೋಕ್ಕಿಲ್ಲ ಬಡ್ಡಿಯವು. ಇನ್ನೊಂದು ಅಷ್ಟು ದಿವಸ ಇರಲಿ ಅಂತಾರೆ. ಅಲ್ಲ ಅವ್ವ ಅಲ್ಲಿ ಉಳ್ಕೊಳ್ಳೋದು ಬದಲು ದೇವಿನಲ್ಲಿ ಕರ್ಕೊಬಂದ್ಬಿಟ್ಟಿದ್ರೆ ಐಕ್ಳು ಮಕ್ಳನ್ನೆಲ್ಲನೂ ಸರಿ ಆಯ್ತಿಲ್ವಾ? ಏನೋ ಅವನ್ನೇನು ನಾವು ಹೊಲಕ್ಕೆ ಬಾ ಅಂತ ಕರಿತಿದ್ವ, ಅಟ್ಲೇ ಇಟ್ಲು ನೋಡ್ಕೊಂಡಿರೋಳು. ಏನೋ ಲಕ್ಷ್ಮೀನೇನು ಅವಳೇನು ಕಡೆದ ದಬ್ಬಾಗ್ತಿದ್ಲ, ಅವಳುವೇ ಇಟ್ಟು ಸೊಪ್ಪು ಮಾಡ್ಕೊಂಡಿರೋಳು. ನೋಡೋದ ತಾಳು ಅವನ್ಗೆ ಹೇಳೋಕ್ಕಾಯ್ತದೆ ಕರ್ಕೊಬಂದ್ಬಿಡವ ಐಕ್ಳುನುವೆ ಮಗಿನುವೇನಾಗ್ತಾ. ಏನ್ ಮಾಡ್ತಿದ್ದೀರಿ? ಬನ್ನಿ ಟೀ ಕಾಯ್ತೀನಿ, ಟೀ ಕುಡ್ಕೊಳ್ಳಿ ಬನ್ನಿ. ಆಲೆಯ ಬುಟ್ ಮಾಡ್ಬಿಟ್ಟಿದೀಯಲ್ಲ. ಅಯ್ಯೋ ಉಂಕತ್ ಬನ್ನಿ. ಇನ್ನು ಎಷ್ಟು ಹೊತ್ತು ಬೇಕು ಅಡುಗೆ ಮಾಡಕ್ಕೆ? ಅಯ್ಯೋ ಟೀ ಕುಡ್ಕೊಳ್ಳಿ, ನೀವು ಟೀ ಕುಡ್ಕೊಳ್ಳೋಷ್ಟೊಳಗೆ ಮಾಡ್ತೀನಿ ಕತೆ. ಅನ್ನ ಮಾಡಿ ಮಡಗಿವ್ನಿ, ಸಾರು ಬಿಸಿ ಮಾಡಕ್ಕೆ ಮಡಗಿವ್ನಿ, ಏನೋ ಹಿಟ್ಟುನು ಅದೇ ಹಿಟ್ಟು ಹೆಸರು ಇದ್ಬಿಟ್ಟು ಮಡಗಿವ್ನಿ. ಅದು ಕುದ್ಬಿಟ್ಟು ಒಂಚೂರು ತಿರುಗಿಬಿಟ್ಟು ಹಳ್ಳಕ್ಕೆ ಇಟ್ಬಿಟ್ರೆ ಆಯಿತು. ಏನು ತೋಡ್ಕೊಟ್ಟನು ಏನಂತ 1/4 ಗಂಟೆ ತಕೊಳ್ಳಿ. ಆಯಿತು, ಟೀ ಕುಡ್ಕೊಳ್ಳಿ. ಟೀಗೆ ಅಲ್ಲ ಯಾವ ಹೆಸರು? ಅದೇ ತಲಕಾಲ್ ಹೆಸರು. ಓ ಮೊದಲೇ ಹೇಳ್ಬೇಕು ತಾನೆ ತಲಕಾಲ್ ಹೆಸರು ಅಂದ್ಬಿಟ್ಟು. ಅದ್ಯಾಕೆ ಉಣ್ಣಕ್ಕಿಲ್ವಂದಿರ? ಉಣ್ಣಕ್ಕಂತಲ್ಲ, ಟೀ ಕುಡ್ದಿತ್ತಿಲ್ವಲ್ಲ. ಅಯ್ಯೋ ಏನು ಆಯ್ಕಿಲ್ಲಕತ್ತೆ ಉಣ್ಣಿ. ಅಲ್ಲ ಟೀಗಿ ಕುಡಿದ್ಬಿಟ್ರೆ ಹೊಟ್ಟೆಗೆ ಸೇರಕ್ಕಿಲ್ಲ ಅಂತ ನಾನೆಲ್ಲೋ ಕೋಳಿ ಬಣ್ಣ ಹೆಸರು ಇಲ್ಲ ಮರಿ ಬಣ್ಣ ಹೆಸರು ಅನ್ಕೊಂಡೆ. ತಲಕಾಲ್ ಹೆಸರ ಚೆನ್ನಾಗಿದ್ದದ? ಕತೆ ಚೆನ್ನಾಗದೆ. ಸರಿ ಮತ್ತೆ ಆಗಿದ್ರೆ ಹಾಕೊಡು. ತಾನೇ ಇಟ್ಟು ತೋಡ್ಬಿಡ್ತೀನಿ ನಾನು. ಕುತ್ಕೊಂಡು ಟೀನಾರು ಕುಡಿಲಿ ಅಂದ್ರೆ ಒಂದೇ ಅವಸರಕ್ಕೆ ಟೀನು ಕುಡ್ಕೊಂಡ್ರಿ. ಸರಿ ಕತೆ ಜಲ್ದಿ ತೋಡು. ಏನು ಮಧ್ಯಾಹ್ನದಲ್ಲೂ ತಿಂದಿಲ್ಲ, ವಾತಾವರಣಾಗ ರಾತ್ರಿದು ಒಂದಿಷ್ಟು ಅನ್ನ ಇತ್ತು, ಹೊಸಿ ಹೆಸರಿತ್ತು, ಅದನ್ನೇ ತಿಂದಿದ್ದು ಕತೆ. ಹೊಟ್ಲಿ ಹೆಂಗ್ಸ್ರಿಲ್ಲ ಅಂದ್ರೆ ಹೆಂಗಿರ್ತದೆ ಅಂತ ಗೊತ್ತಾಯ್ತಪ್ಪ, ಗೊತ್ತಾಯ್ತಾ? ಹೊಟ್ಟಿಲಿ ಹೆಂಗ್ಸ್ರು ಹೋಗ್ತಾನೆ ಇಲ್ಲ ಅಂದ್ರೆ ಒಂದಿನ ಇಟ್ಟು ಗತಿ ಇಲ್ಲ ನಿಮ್ಗೆ. ಏನು
ಏನು ಹೇಳ್ತಿದ್ದಿ? ಇಲ್ಲ ಕೊಪ್ಪು ತೋರಿಸ್ತಾ ಇದೆಯಾ ಇಲ್ಲ ಇರೋದು ಹೇಳ್ತಾ ಇದೆಯಾ? ಏನೂ ಇಲ್ಲ ಕತೆ. ಸರಿ ತೋಡ್ತೀನಿ ತಾಳಿ. ಆಮೇಲೆ ಜಗಿಗೂ ಕಂಡ್ಕೊಬಿಟ್ಟರು. ಹಾಳೆಯ ಹೊಟ್ಟೆ ಹಸ್ತಿ ಬಿ ಪಿ ಬೇರೆ ರೈಸ್ ಆಗ್ಬಿಟ್ಟದೆ. ಯಾಕೆ ಬೇಕು? ಎಲ್ಲರೂ ಬೆಳಿಗ್ಗೆ ಬೆಳಿಗ್ಗೆ ದಬ್ಬಾಕ್ಬಿಡ್ತೀನಿ. ಆಮೇಲೆ ಹೋಗಿ ಕಾಣೆ ಜೋಡಿಸ್ಕೊಳಕೈತದೆ. ಮೊದಲೇ ಬಾಂತಿ ಮನೇಲಿ ಭಾರಿ ಕೆಲಸ. ಅದು ಅಲ್ದನೇ ಎರಡೆರಡು ಮಗ ಬೇರೆ ಇನ್ನೂ ಹುಟ್ಟು ಕೆಲಸ. ಅವ್ರ ತನಯ ಎತ್ತಾಗಂತ ಹೊಡೆದಾಡೋರು ನೋಡ್ತಾವನೆಲ್ಲ 3 ದಿವಸದಿಂದ ಸಾಕಾಗಿ ಹೋಗವ್ರೆ. ತಾಳು ಚೂರು ಪರು ಕೆಲಸನಾರು ಮಾಡ್ಕೊಳಕೈತದೆ. ಏನು ಹಂಗೆ ಕೂತ್ಕೊಳಕ್ಕಾಗದ? ಬರೀ ಬಾಂತಿನ ಮಗನ ನೋಡ್ಕೊಂಡು ಅಕ್ಕ ಓ ಚೆನ್ನಾಗಿ ಮಾಡ್ತಾಯಿದ್ರಿ ತಕೊಳ್ಳಿ. ಅಲ್ಲ ಅದಕ್ಕೆ ನೀವು ಬೀಳಕ್ತಾಯಿದ್ರಿ? ನಾನು ಬೀಳಕ್ತಿಲ್ವಾ? ಬೀಳಗದ ಅಂದ್ಬಿಟ್ಟು ಗುಡ್ಡೆ ಹಾಕ್ಬಿಟ್ಟು ಹೋಗಿವ್ನಿ. ಬರೋ ಗಂಟೆ ಕೆಲಸ ಮಾಡ್ತಾಯಿದ್ದೀರಲ್ಲ, ಎದ್ದು ಬನ್ನಿ ತಾಗಿ. ನಾನು ಬೆಳಿಕತ್ತೀನಿ ಕತೆ. ಬನ್ನಿ ನೀವು ಮೊದಲು. ಮಗ ಇನ್ನೊಂದು 2 ಆಯಿತು, ತೊಳೆದ್ಬಿಡ್ತೀನಿ. ಹೋಗು ನಿನ್ನ ಕೆಲಸ ನೀನು ನೋಡ್ಬೋಗು. ಯಾಕ ಇದೆ ಕನಕ ನಮ್ಗೆ ಇಷ್ಟ ಆಯ್ತಿಲ್ಲ. ಬೇಜಾರು ಮಾಡ್ತಿದ್ದೀರಿ ನೀವು. ಬಂದ್ಬಿಟ್ಟು ಇರೋ ಕೆಲಸನೆಲ್ಲ ನೀವೇ ಮಾಡಿದ್ರೆ ಹೆಂಗೆ ಚೆನ್ನಾಗದ? ನೀವು ನಂಟ್ರು ಕನಕ. ಬನ್ನಿ ಮೊದಲು, ನೀವು ಬನ್ನಿ ಈಗ. ಅಲ್ಲ ಹಿಂಗೆ ಕೆಲಸ ಮಾಡ್ಕೊಡೋಕೆ ಉಳ್ಕೊಂಡ್ರ ನೀವು? ಬನ್ನಿ ನೀವು. ಹೋಗ ಸುಮ್ಮನಿರು ನೀನು. ಏನಾಯ್ತು? ಏನಾಗೋದು? ನಾನು ಕೆಲಸ ಮಾಡ್ಕೊಟ್ಬಿಟ್ರೆ ನಮ್ಮ ಮಟ್ಟಿಲಿದ್ರೆ ನಾನು ಮಾಡ್ತಿತ್ತಿಲ್ವಾ? ನೀನು ಕೂತ್ಕೊಂಡು ಕಾಲ ಕಳಿಯೋಣ. ಸುಮ್ಮನಿರು. ನೀನುವೇ ಸಂಜೆ ಗಂಟೆ ಕೆಲಸ ಮಾಡ್ತಾ ಇರ್ತಿದ್ದಿ. ಅಲ್ಲ ಐಕ್ಳು ಏನು ಪುರ್ಸೋದು ಕೊಟ್ಟವ? ಅದು ಹೆಂಗೆ ಕಾಲ ಕಳೆದ ಇಷ್ಟು ದಿನ ಉಸಿ ಹೊಟ್ಟೆ ಉರ್ಸವ? ಅಯ್ಯಯ್ಯೋ, ಒಂದು ದಿವಸ ಇದು ನೋಡಿದ್ನಲ್ಲ ಅದಕ್ಕೆಯ ತಾಳು ಭಾರಿ ಕಷ್ಟ ಆಗೋಯ್ತದೆ ಇವ್ರಿಗೂ. ಮೊದಲು ಇದ್ಬಿಟ್ಟು ಒಂದಷ್ಟು ದಿವಸ ಐಕ್ಳು ನೋಡ್ಕೊಂಡು ಒಮ್ಮೆಗೆಯ ತೊಟ್ಗಿಟ್ಲು ಸಸ್ರ ಮಾಡ್ಕೊಂಡು ಕರ್ಕೋಗೋದ ಅನ್ಕೊಂಡು ಉಳ್ಕೊಂಡಿವ್ನಿ ಕತೆ. ಇರು ಮಗ, ಇರು ಸುಮ್ಮನೆ, ಏನೂ ಆಯ್ಕಿಲ್ಲ ಕತೆ. ಅಕ್ಕ ಎದ್ದು ಬನ್ನಿ ನೀವು ಮೊದಲು. ನಂಗೆ ಬೇಜಾರಾಗೋಯ್ತದೆ ಕನಕ. ನಿಮ್ದು ಅಮ್ಮಯ್ಯ ಎದ್ದು ಬನ್ನಿ. ಬೇಡ ಕತೆ, ನಾನು ಬೆಳಿಕತ್ತೀನಿ. ಇಲ್ಲ ಕತೆ ಹೋಗವ, ಎಲ್ಲ ಬೆಳಗಾಯ್ತು ಕತೆ. ಇನ್ನೊಂದು 2 ಅಷ್ಟಯ್ಯ. ಅಲ್ಲ ನಾಗರಾಜನ್ನು ಊಟ ಕರಿವೆ? ಕರ್ದೆ. ಅವ್ನು ಈಗಲೇ ಹೊಟ್ಟೆ ಎಸಕಿಲ್ಲ. ಆಮೇಲೆ ಬಂದು ಉಣ್ತೀನಿ, ನೀವು ಊಟ ಮಾಡಿ ಅಂತ ಅಂದ ಕತೆ. ಊಟ ಮಾಡಿ ನೀವೇ. ಅಲ್ಲ ಬಾ ನೀನು ಉಣ್ಕೋ. ಇಲ್ಲ ಇಲ್ಲ ಬೇಡ ಕತೆ. ನಾನು ಅಲ್ಲೇ ಉಂಡಿದ್ನಲ್ಲ, ಹೊಟ್ಟೆ ತುಂಬ್ದಂಗೆ ಅದೇ. ನಾವೇನು ಸಾರಿಗಿರ ತತ್ತು ಬಿಸಿಸಿಲ್ಲ, ಏನೂ ಇಲ್ಲ. ನಿಮ್ಗಾಗಿ ತಂದಿದ್ದು. ಹೆಂಗೆ ನೋಡ್ಕೊಂಡ್ರು? ಭಾರಿ ಚೆನ್ನಾಗಿ ನೋಡ್ಕೊಂಡ್ರು. ಒಸಿ ಚೆನ್ನಾಗಿ ನೋಡ್ಕೊಂಡ್ರ. ಹೋದ ದಿವಸ ಒಬ್ಬಿಟ್ಟೆಲ್ಲ ಮಾಡಿಕೊಟ್ರು. ಆಮೇಲೆ ಉಪ್ಪಿಟ್ಟು ಮಾಡಿಕೊಟ್ರು. ಚೆನ್ನಾಗಿ ಮಾಡಿದ್ರು ಉಪ್ಪಿಟ್ಟು ಒಳಗೆ. ನಾನು ಇಷ್ಟ ತಿಂತಿಲ್ವಲ್ಲ, ಹಂಗೆ ಒಂದಿಷ್ಟು ಉಪ್ಪಿಟ್ಟು ತಿನ್ಕೊಂಡೆ. ಆಮೇಲೆ ತರಕಾರಿ ಮೆಸ್ಗೆಲ್ಲ ಮಾಡಿದ್ರು. ಇನ್ನೊಂದು 2 ದಿವಸ ಉಳ್ಕೊಂಡಿದ್ದಿದ್ರೆ ಇನ್ನೂ ಏನಾರು ಮಾಡವ್ರೇನೋ. ನೀನೇನು ತಗೋ ತಿನ್ನಕ್ಕೆ ಹೋಯ್ತಿದ್ದಿ? ಕಣಪ್ಪ, ನಾವು ತಿನ್ನಕ್ಕೆ ಕತೆ ಹೋಗೋದು. ಬಾಯಿ ಮುಚ್ಕೊ ತಿನ್ನು.